ಸ್ನೇಹಿತರೆ ನಮಸ್ಕಾರ. ರಾಜ್ಯ ರಾಜಕಾರಣದಲ್ಲಿ ಅತಿ ದೊಡ್ಡ ಪ್ರಶ್ನೆ ಇದು. ಅದುವೇ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ? ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರಾ? ನವೆಂಬರ್ ತಿಂಗಳಲ್ಲಿ ದೊಡ್ಡ ಕ್ರಾಂತಿಯಾಗುತ್ತೆ ಅನ್ನುವ ಮಾತುಗಳ ನಡುವೆ ದೆಹಲಿ ಮೂಲಗಳಿಂದ ಒಂದು ಅಚ್ಚರಿಯ ಸಂದೇಶ ರವಾನೆಯಾಗಿದೆ. ಸಿಎಂ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರಲ್ಲಿ ಒಮ್ಮತ ಇಲ್ಲ. ಅಷ್ಟೇ ಯಾಕೆ, ನೆಹರು ಗಾಂಧಿ ಕುಟುಂಬದಲ್ಲೂ ಕೂಡ ಒಬ್ಬೊಬ್ಬರು ಒಂದೊಂದು ನಿಲುವನ್ನ ಹೊಂದಿದ್ದಾರೆ. ಹಾಗಾದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದಕ್ಕೆ ಅಡ್ಡಗಾಲು ಹಾಕ್ತಾ ಇರುವಂತವರು ಯಾರು? ಈ ವಿಚಾರದ ಸಂಪೂರ್ಣ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಹೊಸಬರಾಗಿದ್ದಲ್ಲಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ ಅನ್ನ ಫಾಲೋ ಆಗಿ. ಡಿ.ಕೆ. ಶಿವಕುಮಾರ್ಗೆ ಹಿನ್ನಡೆ ಮತ್ತು ತ್ಯಾಗದ ಮಾತು ಆಡ್ತಾ ಇರುವಂತಹದ್ದು ಯಾಕೆ, ಏನ್ ಕತೆ? ಕಾಂಗ್ರೆಸ್ ಹೈಕಮಾಂಡ್ 2.5 ವರ್ಷದ ಫಾರ್ಮುಲಾವನ್ನ ಕಟ್ಟುನಿಟ್ಟಾಗಿ ಪಾಲಿಸುತ್ತದೆ ಎಂಬ ಪ್ರಬಲ ನಂಬಿಕೆ ಡಿ.ಕೆ. ಶಿವಕುಮಾರ್ ಅವರಿಗಿತ್ತು. ಆದರೆ ನವೆಂಬರ್ ತಿಂಗಳು ಬಂದಾಗಿದ್ದರಿಂದ ಅವರ ಮುಖದಲ್ಲಿ ಮೊದಲಿದ್ದ ಕಾನ್ಫಿಡೆನ್ಸ್ ಈಗ ಕಾಣಿಸ್ತಾ ಇಲ್ಲ. ಇದಕ್ಕೆ ಪುಷ್ಟಿ ನೀಡುವಂತೆ ಅವರ ಸಹೋದರ ಡಿ.ಕೆ. ಶಿವಕುಮಾರ್ ಅವರೇ, ಸಿದ್ದರಾಮಯ್ಯನವರೇ ನಮ್ಮ ನಾಯಕರು, ಅವರು ಈಗ ಆರೋಗ್ಯವಾಗಿ ಇದ್ದಾರೆ, ಅವರೇ ಮುಂದುವರಿಯುತ್ತಾರೆ ಎನ್ನುವಂತಹ ಮಾರ್ಮಿಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದೆಡೆ ಡಿ.ಕೆ. ಶಿವಕುಮಾರ್ ಅವರೇ ತ್ಯಾಗದ ಮಾತುಗಳನ್ನಾಡುತ್ತಿದ್ದಾರೆ. ದೆಹಲಿ ನಾಯಕರನ್ನ ಭೇಟಿಯಾಗುತ್ತಿದ್ದಾರೆ. ಇದು ತೋರಿಸುವುದೇನೆಂದ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಹಾದಿ ಸುಗಮವಾಗಿಲ್ಲ, ಕಲ್ಲು ಮುಳ್ಳಿನ ಹಾದಿ. ಹಾಗೂ ಸಿದ್ದರಾಮಯ್ಯನವರನ್ನ ಇಳಿಸಿ ಡಿ.ಕೆ. ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡುವ ಮನಸ್ಥಿತಿಗೆ ದೆಹಲಿ ಹೈಕಮಾಂಡ್ ಇನ್ನೂ ಕೂಡ ಬಂದಿಲ್ಲ ಎನ್ನುವುದು ಕನ್ಫರ್ಮ್ ಆಗ್ತಾ ಇದೆ. ರಾಹುಲ್ ಗಾಂಧಿಯ ವಿರೋಧದ ಹಿಂದಿನ ತಂತ್ರವಾದರೂ ಏನು? ದೆಹಲಿ ಮೂಲಗಳ ಪ್ರಕಾರ ನೆಹರು ಗಾಂಧಿ ಪರಿವಾರದಲ್ಲಿ ಒಳಜಗಳ ಆರಂಭ ಆಗಿದೆ. ಡಿ.ಕೆ. ಶಿವಕುಮಾರ್ ಪರ ಸೋನಿಯಾ, ಪ್ರಿಯಾಂಕಾ ಗಾಂಧಿ ಇದ್ದಾರೆ. ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ಬರು ಕೂಡ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿ, ಅಧಿಕಾರ ಹಸ್ತಾಂತರ ಮಾಡಬೇಕು ಅನ್ನುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರಂತೆ. ಇನ್ನು ಸಿದ್ದರಾಮಯ್ಯ ಪರ ರಾಹುಲ್ ಗಾಂಧಿ ಬ್ಯಾಟ್ ಬೀಸ್ತಿದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಇದಕ್ಕೆ ಮನಸ್ಸು ಮಾಡುತ್ತಿಲ್ಲ. ಅವರು ಕರ್ನಾಟಕದಲ್ಲಿ ಯಥಾಸ್ಥಿತಿಯಲ್ಲಿಯೇ ಮುಂದುವರಿಯಬೇಕು ಎನ್ನುವ ಹಠಕ್ಕೆ ಬಿದ್ದಿದ್ದಾರೆ. ಇದಕ್ಕೆ ಕಾರಣ ರಾಹುಲ್ ಗಾಂಧಿಯವರ ರಾಷ್ಟ್ರ ಮಟ್ಟದ ರಾಜಕೀಯ ತಂತ್ರಗಾರಿಕೆ. ಸದ್ಯ ಇಡೀ ದೇಶದಾದ್ಯಂತ ರಾಹುಲ್ ಗಾಂಧಿಯವರ ರಾಜಕೀಯ ವಿಷಯ ವಸ್ತು ಹಿಂದುಳಿದ ವರ್ಗ ಮತ್ತು ದಲಿತರು. ಸಿದ್ದರಾಮಯ್ಯನವರು ಈಗಾಗಲೇ ಅಹಿಂದ ಅಂದರೆ ಅಲ್ಪಸಂಖ್ಯಾತ, ಹಿಂದುಳಿದ ವರ್ಗ ಮತ್ತು ದಲಿತ ನಾಯಕ ಅಂತ ಖ್ಯಾತಿ ಪಡೆದಿದ್ದಾರೆ. ಅವರು ಸ್ವತಃ ಹಿಂದುಳಿದ ವರ್ಗಕ್ಕೆ ಸೇರಿದವರು. ಇಂಥ ಪ್ರಬಲ ನಾಯಕರನ್ನ ಕೆಳಗಿಳಿಸಿ ಒಕ್ಕಲಿಗ ನಾಯಕರಾದ ಡಿ.ಕೆ. ಶಿವಕುಮಾರ್ ಅವರನ್ನ ಸಿಎಂ ಮಾಡಿದರೆ ಇಡೀ ದೇಶಕ್ಕೆ ಕಾಂಗ್ರೆಸ್ ಹಿಂದುಳಿದ ವರ್ಗದ ನಾಯಕನನ್ನ ಮೂಲೆಗುಂಪು ಮಾಡಿತು ಎಂಬ ಸಂದೇಶ ಹೋಗುತ್ತದೆ. ಇದು ಮುಂಬರುವ ಕೇರಳ, ತಮಿಳುನಾಡು, ಅಸ್ಸಾಂ ಸೇರಿದಂತೆ ಪ್ರಮುಖ ಚುನಾವಣೆಗಳ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು ಎಂಬುದು ರಾಹುಲ್ ಗಾಂಧಿಯವರ ಲೆಕ್ಕಾಚಾರ. ಇನ್ನು ಸಿದ್ದರಾಮಯ್ಯನವರೇ ಮುಖ್ಯ ಅಪಾಯ. ಪಕ್ಷ ಒಡೆಯುವ ಭೀತಿ ಕೂಡ ಈಗ ಕಾಂಗ್ರೆಸ್ಗೆ ಶುರುವಾಗಿದೆ. ರಾಹುಲ್ ಗಾಂಧಿ ಮತ್ತು ಅವರ ಆಪ್ತರಿಗೆ ಇರುವಂತಹ ಮತ್ತೊಂದು ದೊಡ್ಡ ಭಯವೆಂದರೆ ಅದು ಸಿದ್ದರಾಮಯ್ಯನವರ ಮುಂದಿನ ನಡೆ ಏನಾಗಬಹುದು ಅಂತ. ಡಿ.ಕೆ. ಶಿವಕುಮಾರ್ ಒಂದು ವೇಳೆ ಮುಖ್ಯಮಂತ್ರಿ ಆಗದೇ ಇದ್ರೂ ಕೂಡ ಅವರು ಪಕ್ಷ ಬಿಡುವ ಸಾಧ್ಯತೆ ಅಥವಾ ಅವರ ಜೊತೆ ಹೆಚ್ಚು ಶಾಸಕರು ಹೋಗುವ ಸಾಧ್ಯತೆ ಕಡಿಮೆ ಇದೆ ಎಂಬ ಲೆಕ್ಕಾಚಾರ ಕಾಂಗ್ರೆಸ್ ವಲಯದಲ್ಲಿದೆ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಗಾದಿಯಿಂದ ಇಳಿದಿದ್ದೇ ಆದರೆ ಅವರು ಸುಮ್ಮನೆ ಕೂರುವ ಸಾಧ್ಯತೆ ತೀರಾ ಕಡಿಮೆ. ಈಗಾಗಲೇ ಹೈಕಮಾಂಡ್ಗೆ ತಲುಪಿದ ವರದಿಯ ಪ್ರಕಾರ ಸಿದ್ದರಾಮಯ್ಯನವರು ಹೊಸ ಪಕ್ಷ ಸ್ಥಾಪನೆ ಮಾಡಲು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಹೊಸ ಪಕ್ಷ ಸ್ಥಾಪನೆ ಮಾಡಿದರೆ ಅಹಿಂದ ಮತ ಬ್ಯಾಂಕ್ ಸಂಪೂರ್ಣ ಒಡೆದು ಹೋಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಛಿದ್ರವಾಗಿ ಹೋಗುತ್ತದೆ. ಹೀಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರನ್ನ ಟಚ್ ಮಾಡುವುದು ಜೇನುಗೂಡಿಗೆ ಕಲ್ಲು ಹೊಡೆದಂತೆ ಆಗುತ್ತದೆ ಎಂಬ ಭಯ ಹೈಕಮಾಂಡ್ನಲ್ಲಿದೆ. ಇನ್ನು ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಂತಹ ರಾಜ್ಯಗಳಿಗಿಂತ ಕರ್ನಾಟಕದ ರಾಜಕಾರಣ ಭಿನ್ನ ವಿಭಿನ್ನ. ಪಂಜಾಬ್ನಲ್ಲಿ ಕ್ಯಾಪ್ಟನ್ ಅಮರೇಂದ್ರ ಸಿಂಗ್ ಅವರನ್ನ ಬದಲಾಯಿಸಿದಾಗ ಪಕ್ಷಕ್ಕೆ ದೊಡ್ಡ ನಾಯಕನನ್ನ ಕಳೆದುಕೊಂಡಂತಾಯಿತು. ಆದರೆ ರಾಜ್ಯದಲ್ಲಿ ಆದರೂ ಕೂಡ ರಾಜಸ್ಥಾನದಲ್ಲಿ ಗೆಹ್ಲೋಟ್ ಅವರನ್ನ ಮುಂದುವರಿಸಿ ಪಕ್ಷ ಒಡೆಯುವುದು ತಪ್ಪಿಸಿದ್ರು. ಹೀಗಾಗಿ ಯಥಾಸ್ಥಿತಿ ಕಂಟಿನ್ಯೂ ಮಾಡುವುದೇ ಕಾಂಗ್ರೆಸ್ಗೆ ಹೆಚ್ಚು ಸೇಫ್ ಎಂಬ ಅಭಿಪ್ರಾಯ ರಾಜಕೀಯ ಪಂಡಿತರದ್ದಾಗಿದೆ.
ಇನ್ನು ಡಿ ಕೆ ಶಿವಕುಮಾರ್ ಎಡವಿದ್ದಾದರೂ ಎಲ್ಲಿ ಹಾಗಾದರೆ 2023ರ ವಿಧಾನಸಭಾ ಚುನಾವಣೆ ಬಳಿಕ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಮುಖ್ಯಮಂತ್ರಿ ಗಾದಿಗೆ ಪಟ್ಟು ಹಿಡಿದಿದ್ರು. ಆಗ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ವಿಡಿಯೋ ಕಾಲ್ ಮಾಡಿ ಸದ್ಯಕ್ಕೆ ನೀವು DCM ಆಗಿ ನಂತರ ನೀವು ಮುಖ್ಯಮಂತ್ರಿ ಆಗ್ತೀರಿ ಎಂಬ ಭರವಸೆಯನ್ನು ಕೊಟ್ಟಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರು ಎಡವಿದ್ದು ಎಲ್ಲಿ ಅಂದರೆ ಅವರು ಶಾಸಕರ ಬೆಂಬಲ ಗಳಿಸುವುದಕ್ಕಿಂತ ಹೆಚ್ಚಾಗಿ ಹೈಕಮಾಂಡ್ನ ಭರವಸೆಯ ಮೇಲೆ ಪೂರ್ಣವಾದಂಥ ನಂಬಿಕೆ ಇಟ್ಟಿದ್ರು. ಕಳೆದ 2.5 ವರ್ಷದಲ್ಲಿ ಅವರು ಹೆಚ್ಚು ಶಾಸಕರನ್ನ ರೀಚ್ ಆಗಲು ಹೋಗಲೇ ಇಲ್ಲ. ಅದೇ ಸಮಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ಗೊತ್ತಾ? ಶಾಸಕರನ್ನ ತಮ್ಮತ್ತ ಗುಡ್ಡೆ ಹಾಕಿಕೊಂಡಿದ್ದಾರೆ. ಜಾರಕಿಹೊಳಿ, ಪರಮೇಶ್ವರ್, ಮಹದೇವಪ್ಪ, MB ಪಾಟೀಲ್ ಅವರಂತಹ ಸಮುದಾಯವಾರು ಪ್ರಬಲ ನಾಯಕರನ್ನ ತನ್ನ ಪರವಾಗಿ ಉಳಿಸಿಕೊಂಡಿದ್ದಾರೆ. ಹೀಗಾಗಿ ಈ ನಾಯಕರು ಈಗಲೂ ಕೂಡ ಅಧಿಕಾರ ಹಸ್ತಾಂತರ ಬೇಡ, 2028ರ ತನಕ ಸಿದ್ದರಾಮಯ್ಯನವರೇ ಇರಲಿ ಅಂತ ವಾದ ಮಾಡುತ್ತಿದ್ದಾರೆ. ಒಟ್ಟಾರೆಯಾಗಿ ರಾಜಕೀಯ ಲೆಕ್ಕಾಚಾರಗಳನ್ನು ಹಾಕಿ ನೋಡಿದಾಗ ಈ ಬಾರಿ ಅಂದರೂ ಕೂಡ ನವೆಂಬರ್ನಲ್ಲಿ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರೋದಂತೂ ಬಹಳ ಟಫ್ ಆಗಿದೆ. ಸಿದ್ದರಾಮಯ್ಯನವರು ಎಲ್ಲ ವಿಧವಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಚೆಕ್ಮೇಟನ್ನು ಕೊಡ್ತಾ ಇದ್ದಾರೆ. ಈ ವಿಚಾರ ಇನ್ನು 3-4 ತಿಂಗಳುಗಳ ಕಾಲ ರಾಜ್ಯ ರಾಜಕಾರಣದಲ್ಲಿ ಹಗ್ಗಜಗ್ಗಾಟಕ್ಕೆ ಕಾರಣ ಆಗ್ತಾ ಇದೆ. ನೋಡೋಣ, ನೆಹರು ಗಾಂಧಿ ಪರಿವಾರ ಯಾರ ತಂತ್ರಗಾರಿಕೆಯನ್ನು ಅಂತಿಮವಾಗಿ ಅವರಿಗೆ ಪ್ರದರ್ಶನ ಮಾಡುತ್ತದೆ ಅಂತ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿ ಆಗ್ತಾರಾ ಅಂತ. ಡಿ ಕೆ ಶಿವಕುಮಾರ್ ಬೆಂಬಲಿಗರು ಇನ್ ಕೇಸ್ ಏನಾದರೂ ಅವರು ಮುಖ್ಯಮಂತ್ರಿ ಆಗಲಿ ಅಂತ ಹೇಳೋದಾದರೆ ಅಂಥವರು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ.